ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲೂ ಕೂಡ ಅಲ್ಲಿ ಲಕ್ಷ್ಮಿ ಅಲ್ಲಿ ಕೂರಿಸಿದ್ದೀನಿ. ಸೊ ಈಗ ಕಿಚನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಈಗ ಆಚರಿಸಿದ್ವಿ ಅನ್ನೋದನ್ನು ಸ್ವಲ್ಪ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಇದು ಮಧ್ಯಾಹ್ನ ಅಡುಗೆ ಮಾಡ್ತಿರುವಂಥ ವೀಡಿಯೋಸು. ಫ್ರೀನೇ ಇರಲಿಲ್ಲ. ಬೆಳಿಗ್ಗೆ 4 ಗಂಟೆಗೂ 4:15ಗೂ ಎದ್ದಿದ್ದು. ಫ್ರೀನೇ ಇರಲಿಲ್ಲ ಬೆಳಗ್ಗೆಯಿಂದ. ಅವಾಗ ಒಂದು ಸ್ವಲ್ಪ ಫ್ರೀ ಇತ್ತಲ್ಲ, ಹಾಗಾಗಿ ಒಂದು ಇಂಟ್ರೋ ತಗೊಂಡೆ ಅಷ್ಟೇ. ಹಾಗೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಲಕ್ಷ್ಮೀದು ನಾನು ಪೂಜೆನ ಹೇಗೆ ಮಾಡ್ತೀನಿ ಪ್ರತಿ ವರ್ಷವೂ ಕೂಡ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ಪೂಜೆ ವ್ಲಾಗ್ನ ನೋಡೋಣ. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ, ಹಾಗೆ ನೋಡಿರ್ಬೋದು. ನೋಡಿಲ್ಲ ಅಂತ ಅಂದರೆ ಆ ವ್ಲಾಗ್ನ ಚೆಕ್ ಮಾಡಿ. ಹಾಗೆ ನಾನು ಲಕ್ಷ್ಮಿಗೆ ನೈಟೇ ಸೀರೆನ ಉಡಿಸಿ ರೆಡಿ ಮಾಡಿಟ್ಕೊಂಡಿದ್ದೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ಅಂದರೆ ಅಲ್ಲೇನಿರುತ್ತೆ ತಟ್ಟೆ ಜೋಡಿಸ್ಕೊಳ್ಳುವಂಥದ್ದು, ಹಾಗೆ ಲಕ್ಷ್ಮಿಗೆ ಒಡವೆ ಹಾಕಿ ಕಳಶ ಸ್ಥಾಪನೆ ಮಾಡುವಂಥದ್ದು. ನಾನು ಕಳಶದೊಳಗಡೆ ಕಮಲದ ಬೀಜ ಮತ್ತು ಕವಡೆ ಹಾಗೆ ಡ್ರೈ ಫ್ರೂಟ್ಸು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನ ಹಾಕಿ ಆಮೇಲೆ ಕಳಶನ ಸ್ಥಾಪನೆ ಮಾಡ್ಕೊಳ್ಳೋವಂಥದ್ದು. ಅಂದರೆ ಗಂಧದ ಕಡ್ಡಿನ ಹಚ್ಚಿ ಕಳಶನ ಸ್ಥಾಪನೆ ಮಾಡ್ಕೊಳ್ಳುವಂಥದ್ದು. ಹಾಗೆ ನಾವು ಫಸ್ಟು ಮನೆ ದೇವ್ರನ್ನ ಮರಿಬಾರ್ದಲ್ಲ, ಹಾಗಾಗಿ ಫಸ್ಟು ಮನೆ ದೇವ್ರಿಗೆ ಪೂಜೆ, ಅಂದರೆ ನಮ್ಮ ದೇವ್ರ ಮನೇಲಿರುವಂಥ ಮನೆ ದೇವ್ರಿಗೆ ಪೂಜೆನ ಮಾಡಿ, ಅಲ್ಲೂ ಕೂಡ ಆ ದೇವ್ರಿಗೆ ನೈವೇದ್ಯ ನಾವು ಯಾವಾಗಲೂ ಇಡ್ತೀವಿ. ಏನಾದರೂ ಒಂದು ಹಣ್ಣಾಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಏನಾದ್ರು ಇಡ್ತೀವಿ. ಹಾಗಾಗಿ ದೇವ್ರಿಗೂ ಕೂಡ ಇಟ್ಟಾದಮೇಲೆ ಹೊಸ್ಲಿಗೆ ಪೂಜೆ ಮಾಡಿ ಲಕ್ಷ್ಮಿನ ಹೊಸ್ಲಿಂದ ನಾವು ಹಬ್ಬದ ದಿವಸ ಲಕ್ಷ್ಮೀ ಪೂಜೆನ ಹೊಸ್ಲಿಂದ ಸ್ಟಾರ್ಟ್ ಮಾಡಬೇಕು. ಏಕೆಂದರೆ ಲಕ್ಷ್ಮಿ ಬಾಗಿಲಿನ ಮೂಲೆಯಲ್ಲಿ ಇರ್ತಾಳಂತೆ, ಅವಳನ್ನ ಮನೆಗೆ ಸ್ವಾಗತ ಮಾಡಬೇಕು. ಹಾಗಾಗಿ ಫಸ್ಟು ಹೊಸ್ಲು ಪೂಜೆನ ಮಾಡಿಕೊಂಡು ಆಮೇಲೆ ನಾವು ಲಕ್ಷ್ಮೀ ಪೂಜೆನ ಮಾಡುವಂಥದ್ದು. ನಾನು ಕೂಡ ಅಷ್ಟೇ, ಫಸ್ಟ್ ಮನೆ ದೇವ್ರ ಪೂಜೆ ಮಾಡಿ ಹೊಸ್ಲು ಪೂಜೆನ ಮಾಡ್ಕೊಂಡು ಬಂದು ಆಮೇಲೆ ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡಿದೆ. ಫಸ್ಟು ಗಂಧದ ಕಡ್ಡಿನ ಹಚ್ಚಿ ಬೆಳಗಿ ದೇವ್ರಿಗೆ ಅಭಿಷೇಕ ಮಾಡುವಂಥದ್ದು. ಸೊ ನೀರಿನಲ್ಲಿ ಚೆನ್ನಾಗಿ ವಿಗ್ರಹಗಳು, ನಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಹಾಗೆ ಲಕ್ಷ್ಮೀ ವಿಗ್ರಹ ಇದೆ, ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟು ಪೂಜೆನ ಮಾಡ್ಕೊತೀನಿ. ಪ್ರತಿ ವರ್ಷವೂ ಕೂಡ ಅಷ್ಟೇ. ಅದಕ್ಕೆ ಫಸ್ಟು ಪಂಚಾಮೃತ ಅಭಿಷೇಕ, ಅಂದರೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಅಲ್ಲ, ತುಪ್ಪ, ಎಳ್ನೀರು ಮತ್ತು ಜೇನುತುಪ್ಪ, ಡ್ರೈ ಫ್ರೂಟ್ಸು ಹಾಗೆ ಹಣ್ಣುಗಳಿಂದ ಅಭಿಷೇಕನ ಮಾಡಿಕೊಂಡಾದ್ಮೇಲೆ, ಅಭಿಷೇಕ ಮಾಡಿದ್ಮೇಲೆ ಅದಕ್ಕೆ ಪೂಜೆನ ಗಂಧದ ಕಡ್ಡಿ ಹಚ್ಚಿ ಪೂಜೆನ ಮಾಡಾದಮೇಲೆ ಮತ್ತು ವಿಗ್ರಹಗಳನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಗಂಧ, ಅರಿಶಿನ, ಕುಂಕುಮ ಇದಿಷ್ಟೂ ಕೂಡ ಇಟ್ಟು ಅಕ್ಷತೆನ ಹಾಕಿ ಪುಷ್ಪಾರ್ಚನೆನ ಮಾಡಬೇಕು. ನಾನು ಬುಕ್ನಲ್ಲೇ ಓದ್ಕೊಂಡು, ಇಲ್ಲ ಅಂತಂದರೆ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲ ಥರ ಸಾಂಗ್ಸ್ ಬರುತ್ತೆ. ಹಾಗಾಗಿ ಅಂದರೆ ಮೊಬೈಲಲ್ಲಿ ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕ್ಬಿಟ್ಟಿದ್ನಲ್ಲ ಲಕ್ಷ್ಮೀದು, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಬುಕ್ಕನ್ನ ನೋಡಿಕೊಂಡು ಶ್ಲೋಕ ಹೇಳ್ಕೊಂಡು ಪುಷ್ಪಾರ್ಚನೆನ ಹಾಗೆ ಕುಂಕುಮಾರ್ಚನೆನೂ ಕೂಡ ಮಾಡಿ ಬುಕ್ ಕಥೆನೂ ಕೂಡ ಓದುವಂಥದ್ದು. ಪುಷ್ಪಾರ್ಚನೆನ ಮಾಡಿ ನಾನು ಅದಕ್ಕೆ ಗಂಧದ ಕಡ್ಡಿ, ಕರ್ಪೂರ, ಧೂಪಗಳಿಂದ ಪೂಜೆನ ಮಾಡಿ ಆ ಹೂವನ್ನ ನಾವು ನಮ್ಮ ಮನೆಯವರು, ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀವಿ ನಾವು ಆ ಹೂವನ್ನ ಮುಡ್ಕೊಳ್ಳುವಂಥದ್ದು. ಏಕೆಂದರೆ ನಾವು ನಮ್ಮ ಇಷ್ಟ ಆಸೆಗಳನ್ನೆಲ್ಲ ನೆನೆಸ್ಕೊಂಡು ಮನಸ್ಸಲ್ಲಿ ಪೂಜೆ ಮಾಡಿರ್ತೀವಲ್ಲ, ಹಾಗಾಗಿ ನಾವು ಮನೆಯವರು ಆ ಹೂವನ್ನ ಕೊಡ್ಬೋದು, ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಹಾಗಾಗಿ ಅದನ್ನೇ ಹೂವನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಆಮೇಲೆ ಅದು ಅಭಿಷೇಕ ಆಗಿ ಪುಷ್ಪಾರ್ಚನೆ ಆದಮೇಲೆ ದೇವ್ರಿಗೆ ನಾನು ಮತ್ತೆ ಗಂಧದ ಕಡ್ಡಿನ ಹಚ್ಚಿ ಬೆಳಗಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಹೊಡೆಯುವಂಥದ್ದು. ಈ ಸಲ ಅಂತೂ ಲಕ್ಷ್ಮಿಗೆ ಈ ಥರ ಹಿಂದೆ ಹಾಕೋದು ಕೂಡ ಹೊಸದು ತಗೊಂಡು ಬಂದಿದ್ದೆ. ನಾನು ಕೈ ಕಾಲನ್ನ ತಗೊಳ್ಳೋದ ಅಂತಂದೆ, ನನ್ನ ಹಸ್ಬೆಂಡ್ಗೆ ಯಾಕೋ ಇಷ್ಟ ಆಗಲಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಅದನ್ನು ಕೂಡ ತಗೊಂಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರತಿ ವರ್ಷವೂ ಅಷ್ಟೇ ಇಷ್ಟೇ ಮೊಡ್ಲಕ್ಕಿ ಇಡ್ತೀನಿ, ಹಾಗೆ ಕಾಸು ದುಡ್ಡು ಇಡ್ತೀನಿ, ಬಳೆಗಳು, ತೆಂಗಿನಕಾಯಿ, ಡ್ರೈ ಫ್ರೂಟ್ಸ್, ಕೊಬ್ಬರಿ, ಬೆಲ್ಲ ಹಾಗೆ ಹಣ್ಣುಗಳು ಇದಿಷ್ಟನ್ನು ಎಲ್ಲನೂ ಸೇರಿ ಒಂದು 9 ತಟ್ಟೆ ಆಗೋ ಥರ ಮಾಡ್ತೀನಿ. ಹಾಗೆ ದೀಪಾಲೆ ಕಂಬ ಇಟ್ಟು, ನನ್ನ ಹತ್ರ ಕಾಮಾಕ್ಷಿ ದೀಪ ಇದೆಯಲ್ಲ ಆ ದೀಪನ ನಾನು ಕೂಡ ಹಚ್ತೀನಿ. ನಾವು ಗಂಧದ ಕಡ್ಡಿನ ಹಚ್ಚಿ ಪೂಜೆ ಎಲ್ಲ, ಅಂದರೆ
ಅರ್ಚನೆ ಎಲ್ಲ ಮಾಡಾದಮೇಲೆ ಗಂಧದ ಕಡ್ಡಿನ ಮತ್ತೆ ಹಚ್ಚಿ ಧೂಪ ಮಾಡಾದಮೇಲೆ ನಾವು ವ್ರತದ ದಾರನೂ ಕೂಡ ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಯಾರ್ಯಾರು ಇರ್ತೀವಿ ಹಾಗೆ ವ್ರತನ ನಾವು ಯಾರ್ಯಾರು ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಇರೋದು 6 ಜನ ಮಕ್ಕಳನ್ನು ಸೇರಿಸಿ. ಹಾಗಾಗಿ ಎಲ್ರಿಗೂ ಕೂಡ ಆ ಹೂನ ಪೂಜೆ ಮಾಡಿ ಇಟ್ಕೊಂಡಿರ್ತೀವಿ. ನಾನು ಚಿಕ್ಕವನಿಗೆ ಮಾಡಿರಲಿಲ್ಲ, ಅವ್ನು ನನಗೂ ಬೇಕು ಅಂತ ಕೇಳಿದೆ. ಎಷ್ಟು ಚೆನ್ನಾಗಿ ಕಟ್ಟಿಸ್ಕೊಂಡು ಅದನ್ನು ಎಷ್ಟು ಚೆನ್ನಾಗಿ ಒಂದು ಹೂನು ಕೇಳ್ದೇ ಮಧ್ಯಾಹ್ನದವರೆಗೂ ಹಂಗೆ ಇಟ್ಕೊಂಡಿದ್ದ ಅವನು. ಹಾಗೆ ಅವ್ರ ವ್ರತದ ದಾರನ ನಾವು ಮನೆಯವರೆಲ್ಲರೂ ಕೂಡ ಅವ್ರ ವ್ರತದ ದಾರನ ಕಟ್ಕೊಂಡ್ವಿ. ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿಕೊಂಡು ಆಮೇಲೆ ಕಟ್ಕೊಬೇಕು. ನಾನು ಎಲ್ರಿಗೂ ಕೂಡ ವ್ರತದ ದಾರನ ಎಲ್ರಿಗೂ ಕಟ್ಕೊಟ್ಟೆ. ನನಗೆ ನನ್ನ ಹಸ್ಬೆಂಡು ಕಟ್ಕೊಟ್ರು. ವ್ರತದ ಬುಕ್ ಇರುತ್ತಲ್ಲ, ಆ ಬುಕ್ಕಲ್ಲೇ ಲಕ್ಷ್ಮೀ ದೇವಿಯ 108 ಹೆಸರುಗಳಿರುತ್ತೆ. ಆ ಬುಕ್ಕನ್ನು ನೋಡಿಕೊಂಡು 108 ಹೆಸರು ಜೊತೆಗೆ ಒಂದೊಂದೇ ಚಿಟಿಕೆ ಕುಂಕುಮನ ಲಕ್ಷ್ಮಿ ಮುಂದೆ ಹಾಕ್ಕೊಂಡು ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಇಟ್ಕೊಂಡು ಅರ್ಚನೆನ ಮಾಡಾದಮೇಲೆ ಲಾಸ್ಟಲ್ಲಿ ಮಹಾಮಂಗಳಾರತಿ ಹೂವು ಅಕ್ಷತೆನ ದೇವ್ರ ಮುಂದೆ ನಾವು ಇಟ್ಕೊಂಡು ಕೈಲಿ ನಮಗೇನಾಗಬೇಕು ಅದನ್ನು ಅಂದ್ಕೊಂಡು ಹೂವು ಅಕ್ಷತೆನ ಇಟ್ಕೊಂಡು ಮಹಾಮಂಗಳಾರತಿನ ಮಾಡಬೇಕು. ಮಹಾಮಂಗಳಾರತಿನ ಮಾಡಾದಮೇಲೆ ಹಾಗೆ ನಾನಿಲ್ಲಿ ಬಾಗಿಲಿಗೆ ಹಾಗೆ ದೇವ್ರ ಮನೆ ಹೊಸ್ಲಿಗೆ ಎಲ್ಲದಕ್ಕೂ ಮಾಡಾದಮೇಲೆ ಮತ್ತೆ ಲಕ್ಷ್ಮೀದೇವಿ ಹತ್ರ ಬಂದು ಮಹಾಮಂಗಳಾರತಿ ಮಾಡಿ ಆ ಹೂವು ಅಕ್ಷತೆನ ನಾವು ದೇವ್ರ ಮುಂದೆ ನಮಗೇನಾಗಬೇಕು ಅದನ್ನು ಅಂದ್ಕೊಂಡು 3 ಸುತ್ತು ದೇವ್ರ ಮುಂದೆ ಸುತ್ತಾಕಿ ಹೂವು ಲಕ್ಷ್ಮೀ ದೇವಿ ಮೇಲೆ ಹಾಕಾದ್ಮೇಲೆ ಮನೆಯವ್ರು ಎಲ್ರಿಗೂ ಕೂಡ ಅಷ್ಟೇ ಮಂಗಳಾರತಿನ ಕೊಡ್ತಿದ್ದೀನಿ. ನನ್ನ ಮಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕುತ್ಕೊಂಡು ಅವನು ಕೂಡ ತಗೊಂತಿದ್ದ. ಅಡ್ಬೀಳಪ್ಪ ಅಂತಂದರೆ ಅವನು ಆ ಕಡೆಗೆ ತಿರ್ಕೊಂಡು ಬೀಳ್ತಾಯಿದ್ದ. ಆಮೇಲೆ ಅವನದೇನು ಅಂತಂದರೆ ಅವನ್ನ ಕಾಯಿದೆ ಒಂದು ಕೆಲಸಕ್ಕೆ. ಈ ಕಡೆ ಬಂದರೆ ದ್ರಾಕ್ಷಿ ತಂದ್ಕೊಂಡು ತಿನ್ಕೊಳ್ಳುವ, ಈ ಕಡೆ ಬಂದು ಡ್ರೈ ಫ್ರೂಟ್ಸ್ ತಿನ್ಕೊಳ್ಳುವ, ಮಗು ಅಲ್ವಾ ಹೆಂಗಾರು ತಿನ್ನಲಿ ಅಂತ ನಾವು ಏನು ಸುಮ್ಮನಾಗ್ಬಿಟ್ಟಿದ್ದು. ದೇವ್ರಿಗೂ ಅವರು ದೇವರಿದ್ದಾಗೆ ಅಂತ ಹೇಳಿ. ಹಾಗೆ ಇಲ್ಲಿ ಕೊನೆ ಕೆಂಪು ಅಂದರೆ ತುಪ್ಪದ ದೀಪದ ಆರತಿನ ಮಾಡುವಂಥದ್ದು. ಇದನ್ನು ಇಬ್ಬರು ಮಾಡಬೇಕು. ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ತುಪ್ಪದ ಆರತಿನ ಮಾಡಿ ದೇವ್ರ ಮುಂದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಮ್ಮ ಅಂತ ಹೇಳಿ ನಾವೇನೋ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿದ್ರೆ ನಾವು ಏನಾದ್ರು ಮರ್ತಿದ್ರೆ ಕ್ಷಮಿಸಿ ಒಳ್ಳೇದು ಮಾಡು ಅಂತ ಹೇಳಿ ತುಪ್ಪದ ಆರತಿನ ಮಾಡಿ ಇಟ್ಟಾದಮೇಲೆ ನಾವು ವ್ರತದ ಕತೆ ಇರುತ್ತಲ್ಲ ಆ ಕಥೆನ ಕೂಡ ಬುಕ್ಕಲ್ಲಿ ನಾನು ಓದ್ತೀನಿ. ಆಮೇಲೆ ನಮ್ಮ ಮನೆಯವರು ಎಲ್ಲರೂ ಕೂಡ ಪೂಜೆನ ಮಾಡ್ತಿದ್ರು. ಅಲ್ಲಿ ನನ್ನ ಮಗ ಬಂದು ದ್ರಾಕ್ಷಿ ಎಳ್ಕೊಂಡು ತಿನ್ನೋಕ್ಕೆ ಅಂತ ಬರ್ತಾವನೆ. ನಾವು ಗೊತ್ತಾದಾಗ ಬೇಡ ಅಂತ ಅಂದರೆ ಪಾಪು ಮಾಮಿ ನೋಡಿದಾಗ ಏನಾದರೂ ಹೇಳಿದ್ರೆ ನಮಸ್ಕಾರ ಮಾಡ್ತಾನೆ, ಇಲ್ಲ ಅಂತ ಅಂದರೆ ಮತ್ತೆ ಅದನ್ನು ಎತ್ಕೊಂಡು ತಿನ್ಕೊಂಡು ಹೋಗ್ತಾನೆ. ಹೆಂಗೋ ತಿನ್ಕೊಂಡಿರಲಿ ಅಂತ ನಾವು ಕೂಡ ಅವನನ್ನೇನು ಜಾಸ್ತಿ ಬೈತಿರಲಿಲ್ಲ. ಹಾಗೆ ಮನೆಯವರೆಲ್ಲರೂ ಕೂಡ ಪೂಜೆನ ಮಾಡಿದ್ವಿ. ನಮ್ಮ ಮಾವ ಸ್ವಲ್ಪ ಎಲ್ಲೋ ಹೋಗಿದ್ರು, ಲೇಟಾಗಿ ಬಂದರು. ಅವರು ಕೂಡ ಪೂಜೆನ ಮಾಡ್ತಿದ್ರು. ಈ ವಿಡಿಯೋ ನನ್ನ ಗಂಡ ಸರಿಯಾಗಿ ಮಾಡಿಕೊಟ್ಟಿಲ್ಲ, ಕ್ಯಾಮ್ರಾನ ಸರಿಯಾಗಿ ಇಟ್ಕೊಂಡಿಲ್ಲ ಅವರು. ಹಾಗೆ ಬೆಳಗ್ಗೆ ನೈವೇದ್ಯಕ್ಕೋಸ್ಕರ ಸಜ್ಜಿಗೆ, ಹೆಸರುಬೇಳೆ, ರಸಾಯನ, ಚಿತ್ರಾನ್ನ ಇವಿಷ್ಟನ್ನು ಹಾಗೆ ಒಂದು ಲೋಟ ಹಾಲು ಇದಿಷ್ಟನ್ನು ಕೂಡ ದೇವರಿಗೆ ನೈವೇದ್ಯ ಇಡ್ತೀನಿ. ಆಮೇಲೆ ಅದು ಪೂಜೆ ನಾವು ನೈವೇದ್ಯನೂ ಕೂಡ ಅಷ್ಟೇ. ನಾವು ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಂದರೆ ಮಹಾಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಒಂದು ಲೋಟದಲ್ಲಿ ಹೂವು ಮತ್ತು ನೀರನ್ನ ಇಟ್ಕೊಂಡು ನೀರನ್ನ ಹಚ್ಕೊಂಡು ಹೂವಲ್ಲಿ ದೇವ್ರ ಕಡೆಗೆ ನೈವೇದ್ಯನೂ ಕೂಡ ಮಾಡ್ತೀವಿ. ಅದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಏಕೆಂದರೆ ಒಬ್ಬಳೇ ಇರೋದ್ರಿಂದ ಅವ್ರಿಗೂ ಕೂಡ ಕೆಲಸ ಇತ್ತಲ್ಲ. ಸ್ವಲ್ಪ ಗ್ಲಿಮ್ಸ್ನ ಅವರು ನಮಗೆ ತೆಕ್ಕೊಟ್ರು ಅಷ್ಟೇ. ಹಾಗೆ ಕೊನೆಯಲ್ಲಿ ನಮ್ಮ ದೇವಿ ಅಲಂಕಾರನ ತೋರಿಸ್ತಿದ್ದೀನಿ. ನನಗೆ ಹೇಗೆ ಬರುತ್ತೋ, ನನಗೆ ಹೇಗೆ ಇಷ್ಟ ಆಗುತ್ತೋ, ಹೆಂಗೆ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿಯಾಗಿ. ಹಾಗೆ ಇಲ್ಲಿ ನಾನು ದೇವ್ರಿಗೆ ಹಾಕಿರೋ ಒಡವೆಗಳನ್ನೂ ಅಷ್ಟೇ ದೇವ್ರಿಗೆ ಹಾಕೋಕ್ಕೆ ಅಂತಲೇ ಸಪ್ರೇಟು ನಾನು ಇಟ್ಬಿಟ್ಟಿದ್ದೀನಿ. ಆ ಒಡವೆನ ನಾನು ಯೂಸ್ ಮಾಡಲ್ಲ, ದೇವ್ರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಅಡುಗೆ ಅಂದರೆ ಒಬ್ಬಟ್ಟು ಮಾಡಲೇಬೇಕು ದೇವ್ರಿಗೆ ಸಂಜೆ ನೈವೇದ್ಯಕ್ಕೋಸ್ಕರ. ಹಾಗಾಗಿ ಬೇಳೆ ಒಬ್ಬಟ್ಟು ದೇವ್ರಿಗೆ ಇಷ್ಟ ಅಂತೇಳಿ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೆ. ಹಾಗೆ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾಂಬಾರು ಮಾಡಲೇಬೇಕಲ್ಲ, ಹಾಗಾಗಿ ಒಬ್ಬಟ್ಟು ಸಾರನ್ನು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಹಸಿ ಅವರೆಕಾಯಿ ತಂದಿದ್ರಲ್ಲ, ಅದು ಹಸಿ ಅವರೆಕಾಯಿ ಕೂಟ್ ಮಾಡ್ತಾಯಿದ್ದೆ. ಒಬ್ಬಟ್ಟು ಸಾಂಬಾರು, ಅನ್ನ ಮತ್ತು ಹಾಗೆ ಪಲಾವ್ ಮಾಡಿದ್ದೆ. ಪಲಾವ್ ಅಂತೂ ಸಖತ್ತಾಗಿ ಬಂದಿತ್ತು. ಮೆಂತ್ಯ ಸೊಪ್ಪು ಪಲಾವ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಇದಿಷ್ಟು ನನ್ನ ಅಡುಗೆ ಸಿಂಪಲ್ಲಾಗಿತ್ತು. ನಾನು ಅಡುಗೆದು ಯಾವುದು ಶೇರ್ ಮಾಡ್ಕೊಂಡಿಲ್ಲ. ಹಾಗೆ ನನ್ನ ತಮ್ಮ ಬಂದಿದ್ದ, ಅದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಮರೆತೇ ಹೋಗ್ಬಿಟ್ಟಿದ್ದೀನಿ ಕೆಲಸದ ಬ್ಯುಸಿನಲ್ಲಿ. ಹಾಗೆ ಸಂಜೆ ಮತ್ತೆ ಪೂಜೆನ ಮಾಡಿ ಅರಿಶಿನ ಕುಂಕುಮಕ್ಕೆ
ಕೊಟ್ಟಂಥದ್ದು. ಸಂಜೆನೂ ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು ಅಂತ. ಹಾಗೆ ನಾನು ಮನೆಗೆ ಎಲ್ಲರನ್ನೂ ಕರಿಬೇಕಿತ್ತಲ್ಲ ಅರಿಶಿನ ಕುಂಕುಮ ಕೊಡೋಕ್ಕೆ, ಹಾಗಾಗಿ ಅಲ್ಲಿ ಟೈಮ್ ಆಗಿತ್ತು ಅಂತೇಳಿ ಹೋಗಿದ್ವಿ. ನೋಡ್ಬೋದು ಬಿಸಿಲಿಂದ ಅದು ಫೋಟೋ ಕ್ಲಾರಿಟಿನೇ ಬರ್ತಿರ್ಲಿಲ್ಲ. ಹಾಗೆ ಪೂಜೆ ಎಲ್ಲ ಆದಮೇಲೆ ಬೆಳಿಗ್ಗೆನೇ ಎಲ್ಲರೂ ಫೋಟೋ ಸೆಷನ್ ಅಂತೂ ಇದ್ದೇ ಇರುತ್ತಲ್ವ. ಅದು ಅಂದರೆ ಒಂದು ನೆನಪು, ನಾವು ಹೇಗೆ ಹಬ್ಬ ಮಾಡಿದ್ವಿ ಹೋದ ವರ್ಷ, ಹೇಗೆ ನಮ್ಮ ಮಕ್ಳುಗಳು ಎಷ್ಟು ಚಿಕ್ಕವರಿದ್ದರು ಅನ್ನೋದು. ವರ್ಷದಿಂದ ವರ್ಷಕ್ಕೆ ಮಕ್ಕಳು ಬೆಳೀತಾರೆ, ಹಾಗಾಗಿ ಒಂದು ಫೋಟೋ ಇಟ್ಕೊಳ್ಳೇಬೇಕು. ನಮ್ಮ ಸಿಂಪಲ್ಲು ಲಕ್ಷ್ಮೀ ಪೂಜೆ ಹೀಗೆ ನೆರವೇರಿತು. ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಹೇಗೆ ಪೂಜೆ ಮಾಡ್ತೀರಾ, ಹಾಗೆ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ಕೊತೀನಿ. ಹಾಗೆ ನನ್ನ ಈ ಲಕ್ಷ್ಮಿಯ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ.